ಮಾಲಿಕೆ 7. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಡಾಕ್ಟರ್ ಗಜಾನನ ಶರ್ಮಾ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 27. ಪುಸ್ತಕದ ಹೆಸರು ಪುನರ್ವಸು. ಲೇಖಕರು ಡಾಕ್ಟರ್ ಗಜಾನನ ಶರ್ಮಾ. ಅಭಿಪ್ರಾಯ ವಿಜಯ SP. ಓದುತ್ತಿರುವವರು ರಮೇಶ್ ಥಳಿ. ವರ್ಷವೂ ಅದೆಷ್ಟೋ ಚಲನಚಿತ್ರಗಳು ಬಿಡುಗಡೆ ಆಗುತ್ತವೆ. ಆದರೆ ಬಹಳಷ್ಟು ಸದ್ದಿಲ್ಲದೆ ನೇಪಥ್ಯಕ್ಕೆ ಸರಿದೇ ಹೋಗುತ್ತವೆ. ಅಪರೂಪಕ್ಕೆ ಒಂದು ಚಲನಚಿತ್ರ ಎಷ್ಟರ ಮಟ್ಟಿಗೆ ಜನಪ್ರಿಯ ಆಗುವುದೆಂದರೆ ಸಿನಿಮಾ ನೋಡುವುದನ್ನೇ ಬಿಟ್ಟವರು ಕೂಡ ನೋಡಿ ಆನಂದಿಸುತ್ತಾರೆ. ಕಾರಣ ಅಂಗೈನೆಲ್ಲಿಕಾಯಿಯಷ್ಟು ಸ್ಪಷ್ಟ. ಒಳ್ಳೆಯ ಕಥೆ, ಉತ್ತಮ ನಿರ್ದೇಶನ, ಉತ್ತಮ ನಟನೆ, ಕಣ್ತುಂಬುವ ಛಾಯಾಗ್ರಹಣ, ಎದೆಯಾಳಕ್ಕಿಳಿಯುವ ಸಂಗೀತ, ಉತ್ತಮ ಸಾಹಿತ್ಯ, ಸಂದೇಶ ಹೀಗೆ ಸಕಲವೂ ನೋಡಿ ಬಂದ ಮೇಲೂ ಬಹಳ ಕಾಲ ಅದರ ಗುಂಗು ಉಳಿಯುತ್ತದೆ. ಇನ್ನೊಮ್ಮೆ ನೋಡುವ ಅವಕಾಶ ಸಿಕ್ಕರೆ ನೋಡಬೇಕೆನಿಸುತ್ತದೆ. ಸದಾಕಾಲ ನೆನಪಿನಲ್ಲಿ ಉಳಿಯುತ್ತೆ, ಇತ್ಯಾದಿ ಇತ್ಯಾದಿ. ಪುಸ್ತಕ ಲೋಕದಲ್ಲಿ ಈ ಚಲನಚಿತ್ರ ಯಾಕೆ ಅಂತೀರಾ? ಮೇಲಿನದು ಉದಾಹರಣೆಯಾಗಿ 2019ರಲ್ಲಿ ಹೀಗೆ ಸದ್ದಿಲ್ಲದೆ ಸದ್ದು ಮಾಡಿದ ಪುಸ್ತಕ ಪುನರ್ವಸು. ಎಲ್ಲ ಕೋನಗಳಿಂದಲೂ ಒಂದು ಚಿತ್ರ ಮೇಲಿನಂತೆ ಎಲ್ಲರನ್ನೂ ಸೆರೆ ಹಿಡಿದು ಹೆಸರು ಮಾಡುವಂತೆ ಲೇಖಕ ಡಾಕ್ಟರ್ ಗಜಾನನ ಶರ್ಮಾ ಅವರ ಈ ಕಾದಂಬರಿ ಓದುಗ ವಲಯದ ಉತ್ತಮ ಕಾದಂಬರಿ ಎನ್ನುವ ಮನ್ನಣೆ ಪಡೆದಿರುವುದು ಈಗ ಬಹುತೇಕರಿಗೆ ಗೊತ್ತಿದೆ. ಪುನರ್ವಸು ಕಾದಂಬರಿಯಲ್ಲಿ ಕಥೆ ಇದೆ, ಇತಿಹಾಸವಿದೆ, ವಾಸ್ತವ ಚಿತ್ರಣಗಳು ಇಂದೂ ಇವೆ, ಅನೇಕ ಹಳ್ಳಿಗಳ ಉಸಿರಾಟವಿದೆ, ಹಾಗೆ ಉಸಿರು ನಿಂತ ವ್ಯಥೆಯೂ ಇದೆ. ಅನೇಕ ಮನೆಗಳ ಬದುಕಿದೆ, ಬದುಕು ಅಂತ್ಯವಾದ ದಾರುಣತೆಯೂ ಇದೆ. ದಟ್ಟ ಮಲೆನಾಡಿನ ಪ್ರಕೃತಿ ಸೌಂದರ್ಯ ಢಾಳಾಗಿದೆ. ಇದ್ದುದೆಲ್ಲವೂ ಬಿದ್ದು ಹೋಗಿ ಬೆತ್ತಲಾದ ಘೋರ ಚಿತ್ರವೂ ಇದೆ. ಉದಾತ್ತ ಮನೆತನದ ದೈನಂದಿಕ ಬದುಕು, ಸಂಸ್ಕಾರ, ಪರಂಪರೆ, ಆಲದ ಮರದಂಥ ವಿಶಾಲ ವ್ಯಕ್ತಿತ್ವ, ಬಂದವರನ್ನೆಲ್ಲ ಬಾಚಿ ನಿಲ್ಲಿಸಿದ ಹೃದಯವಂತಿಕೆ, ನಾಡಿನ ಕನವರಿಕೆ ಎಲ್ಲ ಝಳಝಳ ಎನ್ನುವಂತೆ ಚಿತ್ರಿತವಾಗಿದ್ದು, ಕೊನೆಗೆ ಈ ಎಲ್ಲವೂ ಹುಲ್ಲ ಮೇಲಿನ ಇಬ್ಬನಿಯಂತೆ ಕರಗಿ ನಿರ್ನಾಮವಾಗುವ ದಾರುಣ ಚಿತ್ರಣವೂ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ನವಕರ್ನಾಟಕಕ್ಕೆ ನಾಂದಿ ಹಾಡಿದ ಹರಿಕಾರರು ಎನ್ನುತ್ತೇವೆ. ಇದು ವಾಸ್ತವ ಕೂಡ. ವಿದ್ಯುತ್ ಶಕ್ತಿ ಮನೆ ಮನೆಯ ಹಾಡಾಗಿರದ ಕಾಲಮಾನ. ಜಗತ್ತು ನಾಗಾಲೋಟದಲ್ಲಿ ಓಡುವ ಭರದಲ್ಲಿತ್ತು. ಜಗತ್ತಿನೊಡನೆ ಅನುಸಂಧಾನವಾಗಬೇಕಿತ್ತು. ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆ ಬೇಕಿತ್ತು. ದೇಶ ಬಲಿಷ್ಠವಾಗುವ ದರ್ದಿತ್ತು. ಅದಕ್ಕಾಗಿ ದೇಶದ ಬಹಳ ಭಾಗವನ್ನು ಕತ್ತಲಿನಿಂದ ಹೊರತರುವುದು ಅಗತ್ಯವಿತ್ತು. ಏಳಿಗೆಯತ್ತ ಮುಖ ಮಾಡಬೇಕಿತ್ತು. ಹೇಗೆ? ಏಳಿಗೆಗೆ ಕೈಗಾರಿಕೀಕರಣವಾಗಬೇಕು. ಕೇವಲ ವ್ಯವಸಾಯದಿಂದ ಸಾಧ್ಯವಿಲ್ಲ. ಕೈಗಾರಿಕೆ ಎಂದರೆ ಮೂಲ ಅಡಿಪಾಯ ವಿದ್ಯುತ್ತು. ವಿದ್ಯುತ್ತಿನ ಉತ್ಪಾದನೆಗೆ ಬೇರೆ ಮೂಲಗಳ ಜೊತೆ ವ್ಯರ್ಥವಾಗಿ ಹರಿದು ಹೋಗುವ ನದಿಗಳನ್ನು ಬಳಸಿಕೊಳ್ಳುವ ಅನಿವಾರ್ಯತೆ. ಶಿವನ ಸಮುದ್ರ ಯೋಜನೆ ಕಾರ್ಯೋನ್ಮುಖವಿದ್ದರೂ ನಾಡಿಗೆಲ್ಲ ಬೆಳಕು ಒದಗಿಸುವಷ್ಟು ಶಕ್ಯವಿರಲಿಲ್ಲ. ಬೆಂಗಳೂರಿನ ಯೋಜನೆಗಳಿಗೆ, ಕತ್ತಲ ಕೂಪದಲ್ಲಿದ್ದ ಹಳ್ಳಿಗಳಿಗೆ ವಿದ್ಯುತ್ ದೀಪ ಒದಗಿಸುವುದಕ್ಕೆ, ಹಸಿವಿನ ಅಗತ್ಯದ ಪೂರೈಕೆಗೆ, ವ್ಯವಸಾಯದಲ್ಲೂ ಕ್ರಾಂತಿ ತರುವುದಕ್ಕೆ, ಜನಜೀವನ ಹಸನಾಗುವುದಕ್ಕೆ ವಿದ್ಯುತ್ತಿನ ಅನಿವಾರ್ಯತೆ ಅತ್ಯಗತ್ಯ ಜರೂರಿ ಎಂದು ಸರ್ MV, ಮಿರ್ಜಾ ಇಸ್ಮೈಲ್, ಮಹಾರಾಜರು ನಿರ್ಧರಿಸಿದಾಗ, ಮತ್ತೆ ನಿಷ್ಠಾವಂತ ಅಧಿಕಾರಿಗಳು ಇದರ ಸದಾಶಯವನ್ನು ಬೆಂಬಲಿಸಿದಾಗ, ಭದ್ರಾವತಿ ವಿಶ್ವೇಶ್ವರಯ್ಯ ಕಾರ್ಖಾನೆ ಉಳಿಸಲು ಬಂದ ವಿಶ್ವೇಶ್ವರಯ್ಯನವರು ಚಾರ್ಕೋಲ್ಗೆ ಕಾಡು ನಾಶ ತಪ್ಪಿಸಲು ನೆನೆಗುದಿಗೆ ಬಿದ್ದಿದ್ದ ತಮ್ಮ ಕನಸಿನ ಕೂಸಾಗಿದ್ದ ಜೋಗ ವಿದ್ಯುತ್ ಶಕ್ತಿ ಪ್ರಾಜೆಕ್ಟ್ ಕೈಗೆತ್ತಿಕೊಂಡು ಮುಂದುವರೆಸಲು ನಿರ್ಧಾರ ಮಾಡುತ್ತಾರೆ. ಮಹಾರಾಜರ ಬ್ರಿಟಿಷ್ ಸರ್ಕಾರದ ಪ್ರಾಂತೀಯ ಆಡಳಿತದ ಒಪ್ಪಿಗೆಯೊಂದಿಗೆ ಕಾರ್ಯರೂಪಕ್ಕೆ ಉದ್ಯುಕ್ತವಾಗುತ್ತದೆ. ಮಲೆನಾಡಿನ ದಟ್ಟ ಕಾಡಿನಲ್ಲಿ ನಿತ್ಯ ನಿರ್ಮಲೆಯಾಗಿ ಸುರಿಯುತ್ತಿದ್ದ ಜೋಗ ಜಲಪಾತದ ಸುತ್ತಮುತ್ತಲ ತಾಣಗಳಲ್ಲಿ ಶರಾವತಿ ವಿದ್ಯುತ್ ಶಕ್ತಿ ಪ್ರಾಜೆಕ್ಟ್ಗೆ ಸರ್ವೆ ಕಾರ್ಯ ಆರಂಭವಾಗುತ್ತದೆ. ಈ ಕಾದಂಬರಿಯ ಕಥೆಯಂಥ ಕಥೆಗಳಿಗೆ ಮುನ್ನುಡಿಯಾಗುತ್ತದೆ. ಮಲೆನಾಡಿನ ಜೋಗದ ಸುತ್ತಲ ಗುಡ್ಡಗಾಡುಗಳ ಹಚ್ಚ ಹಸಿರಿನ ನಡುವೆ ಇರುವ ಭಾರಂಗಿ ಪುಟ್ಟ ಹಳ್ಳಿ. ಸುಸಂಸ್ಕೃತ ಹಿನ್ನೆಲೆಯ ಸಜ್ಜನ ದತ್ತಪ್ಪ ಹೆಗ್ಗಡೆ ಇಲ್ಲಿ ಒಂಟಿ ಮನೆಯ ಜಮೀನ್ದಾರ. ಇಲ್ಲಿಂದ ಆರಂಭವಾಗುತ್ತದೆ ಕತೆ. ಜೊತೆಗೆ ದಕ್ಷ ಇಂಜಿನಿಯರ್, ಕಾಯಕವೇ ಕೈಲಾಸ ಎಂದು ತಿಳಿದ ನಿಷ್ಠಾವಂತ ಅಧಿಕಾರಿ ಕೃಷ್ಣರಾವ್ ಈ ಪ್ರಾಜೆಕ್ಟ್ ಮುಖ್ಯ ಎಂಜಿನಿಯರ್ ಆಗಿ 2 ಬಾರಿ ಇಲ್ಲಿ ಬಂದವರು ಪುನಃ 3ನೇ ಬಾರಿ ಸರ್ MV, ಕಡಾಂಬಿ, ಫೋರ್ಬ್ಸ್ ಇಂತಹ ಮಾದರಿ ಕಾರ್ಯದಕ್ಷ ಕಾಳಜಿಯ ಅಧಿಕಾರಿ ವರ್ಗದಿಂದ ನಿಯೋಜಿತರಾಗಿ
ಇಲ್ಲಿಗೆ ಬರುವುದರೊಂದಿಗೆ ಕೂಡ ಕತೆ ಬಿಚ್ಚಿಕೊಳ್ಳುತ್ತದೆ. ಮುಂದೆ ಸರ್ವೆ ಕಾರ್ಯ, ಪ್ರಾಜೆಕ್ಟ್ ಕೆಲಸ ಈ ಕುಟುಂಬದ ಕಥೆಯೊಂದಿಗೆ ಬೆಸೆದುಕೊಳ್ಳುತ್ತಲೇ ಸಾಗುತ್ತದೆ. ಒಂದು ಪಡೆಯಲು ಇನ್ನೊಂದು ಕಳೆದುಕೊಳ್ಳುವುದು ಬದುಕಿನ ಅನೇಕ ಮಜಲುಗಳಲ್ಲಿ ಸತ್ಯ ಕೂಡ. ಮೊದಲ ಹಂತದ ಯೋಜನೆ ಆರಂಭವಾಗಿ ಅಗತ್ಯದ ಕಟ್ಟೋಣಗಳಲ್ಲಿ ಒಂದಷ್ಟು ನೆಲ ಬದುಕು ಮುಳುಗಡೆಯಾದಾಗ ಸಹಜವಾಗಿ ಈ ಕಥೆಯ ಮುಖ್ಯ ಕೇಂದ್ರ ಬಿಂದು ಹಳ್ಳಿಯಾದ ಭಾರಂಗಿ ಮುಳುಗಡೆ. ಒಟ್ನಲ್ಲಿ ಕತೆ ಇಷ್ಟೇ, ಎಲ್ಲರೂ ಅರಿತಿರುವ ವಾಸ್ತವ ಸತ್ಯ. ಶರಾವತಿ ವಿದ್ಯುಚ್ಛಕ್ತಿ ಯೋಜನೆ ನಾಡನ್ನು ಬೆಳಗಿಸಿತು, ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಸುತ್ತಮುತ್ತಲ ಪರಿಸರ, ಜನಜೀವನ, ಮನೆ ಮಠ, ಜಾನುವಾರು, ಸಮೃದ್ಧವಾಗಿ ದೃಢವಾಗಿದ್ದ ಒಂದು ಪರಂಪರೆ, ಸಂಸ್ಕೃತಿ ಇವುಗಳ ಮೇಲೆ ಚೇತರಿಸಲಾಗದ ದುಷ್ಪರಿಣಾಮದ ಮುದ್ರೆ ಒತ್ತಿತು. ಇದ್ದುದೆಲ್ಲವ ಕಳಚಿ ಇಲ್ಲದ ರಾಶಿಯ ತಂದಿಟ್ಟಿತು. ಹಾಗಾಗಿಯೇ ದೀಪವಿಲ್ಲದ ಕತ್ತಲಲ್ಲೂ ಮಾನವೀಯ ಪಾರಂಪರಿಕ ಮೌಲ್ಯಗಳ ಬೆಳಕಿನ ಧನ್ಯತೆಯನ್ನು ಅನುಭವಿಸುತ್ತಿದ್ದ ಹಳ್ಳಿಗಳ ನಿರಾಳ ಸುಸಂಸ್ಕೃತ ಬದುಕು ದೀಪದ ಬೆಳಕು ಬಂದಾಗ ಮೂರಾಬಟ್ಟೆಯಾಗಿ ಹೋಗುವ ದುರಂತವನ್ನು ಅದೆಷ್ಟು ವಿಸ್ತೃತವಾಗಿ ನಾವೇ ಅಲ್ಲಿನ ಪಾತ್ರಗಳಲ್ಲಿ ಒಬ್ಬರಾಗಿ ನಿಂತು ಅನುಭವಿಸುತ್ತಿರುವಂತೆ ಕಥೆ ಹೆಣೆದಿದ್ದಾರೆಂದರೆ ನನಗಂತೂ ತೀರದ ಅಚ್ಚರಿ. ಒಂದು ಸಂಪನ್ನ ಜನಾಂಗದ ಬದುಕಿದ ರೀತಿ ನೀತಿ, ಆಹಾರ ವೈವಿಧ್ಯ, ಧಾರ್ಮಿಕ ಸಾಮಾಜಿಕ ನಂಬಿಕೆಗಳು, ದೈನಂದಿನ ದಿನಚರಿಗಳು, ಅಮಾಯಕತನ ಒಂದೊಂದು ಅದೆಷ್ಟು ವಿಶಿಷ್ಟ ಎಂದರೆ ಪುಸ್ತಕ ಓದಿಯೇ ತಿಳಿಯಬೇಕು. ಒಂದು ಹಾಳೆಯನ್ನೂ ಒಂದು ಸಾಲನ್ನೂ ಬಿಡದಂತೆ ಓದಿಸಿಕೊಡುವ ಅಪರೂಪದ ಕೃತಿ. 544 ಪುಟಗಳ ಪುಸ್ತಕದಲ್ಲಿ ಒಂದೇ ಒಂದು ಪದ ತಪ್ಪಿಲ್ಲದೆ ಬರೆದಿರುವುದು ಮತ್ತು ಅಚ್ಚಾಗಿರುವುದು ಇನ್ನೊಂದು ಪ್ಲಸ್ ಪಾಯಿಂಟ್. ಮುಳುಗಿದ್ದು ಭಾರಂಗಿಯೇ, ಭರವಸೆಯೇ, ಬದುಕೆ. ಇದು ಲೇಖಕರ ನೋವಿನ ನುಡಿ. ಯಾವುದೆಂದು ತಿಳಿಯಲು ನೀವೇ ಓದಿ ನೋಡಿ. ಯಾವುದೇ ಗುಂಪು, ವ್ಯಕ್ತಿ ಪೂಜೆ, ಇಸಮ್ಮುಗಳು, ಎಡ ಬಲಗಳ ಹಂಗು ತೊರೆದು ಎಲ್ಲರೂ ಓದಬಹುದಾದ ಅಥವಾ ಓದಬೇಕಾದ ಪುಸ್ತಕ ಎಂದು ನನ್ನ ಅನಿಸಿಕೆ. ಪರಿಚಯ ತುಂಬ ದೀರ್ಘವಾಯಿತು, ಕ್ಷಮೆ ಇರಲಿ. ಈ ಗಾತ್ರದ ಸುಪುಷ್ಟ ಕಾದಂಬರಿಯನ್ನು ಪರಿಚಯಿಸುವುದು ನನ್ನಿಂದ ಅಸಾಧ್ಯವೆನಿಸಿದ್ದರೂ ತೀರಾ ಇಷ್ಟಾದರೂ ಬರೆಯದಿರಲು ಸಾಧ್ಯವಾಗಲಿಲ್ಲ. ಇಂತಹ ಕೃತಿಗಾಗಿ ಡಾಕ್ಟರ್ ಗಜಾನನ ಶರ್ಮರನ್ನು ನಾನು ಅಭಿನಂದಿಸುವೆ. ಒಮ್ಮೆ ನೀವು ಓದಿ ಆನಂದಿಸಿ. ಧನ್ಯವಾದಗಳು.